ಹಗರಣ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಬ. ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನು ಒಳಗೋಗ್ತಾನೆ. ಅಂದಿನ ಮುಡ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆಯಾಗಿದೆ, ಅವರು ಒಳಗೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವ್ರಿಗಾಗಿ. ಬಟ್ ಸಿದ್ದರಾಮಯ್ಯನವ್ರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಡೇ 1 ಇಂದ ಹೇಳಿದಂಥ ಮಾತು, ಡೇ ಒನ್. ಕೊನೆಗೂ ಮುಡ ಯುದ್ಧ ಗೆದ್ದ ಸಿದ್ದರಾಮಯ್ಯ. ಲೋಕಾಯುಕ್ತ ವರದಿಯಲ್ಲಿ ಇಲ್ಲ ಅಂತ ಬಂದುಬಿಟ್ರೆ ಗುರಿ ಹೊಡಿಬೋದು, ಗುರಿ ಹೊಡೆದು ಸಂಭ್ರಮ ಮಾಡ್ಬೋದು ಸಿದ್ದರಾಮಯ್ಯ ಅಭಿಮಾನಿಗಳು. ನಿರೀಕ್ಷೆ ಹುಸಿಯಾಗಲಿಲ್ಲ. ನಿಮ್ಮ ರಿಪಬ್ಲಿಕ್ ಕನ್ನಡ ನುಡಿದ ಭವಿಷ್ಯ ಸುಳ್ಳಾಗಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದ್ಯಕ್ಕೆ ಮುಡ ಯುದ್ಧ ಗೆದ್ದು ಶುದ್ಧ ರಾಮಯ್ಯರಾಗಿದ್ದಾರೆ. ಹೌದು, ಲೋಕಾಯುಕ್ತ ಅಧಿಕಾರಿಗಳು ಮುಡ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಿದ್ದಾರೆ. ಪರಿಶುದ್ಧ ರಾಮಯ್ಯ. ಯಾರೇನೇ ಹೇಳಿ, ಸಿದ್ದರಾಮಯ್ಯ ಸೇಫ್. ಲೋಕಾಯುಕ್ತ ತನಿಖೆ ಪ್ರಕಾರವೂ ಸಿದ್ದಣ್ಣ ಸೇಫ್. ಇಡಿಯವರ ಪ್ರಕಾರ ಮುಡಾದಲ್ಲಿ ಹಗರಣ ನಡೆದಿದೆ. ಆದ್ರೆ ಸಿದ್ದರಾಮಯ್ಯ ಸೂತ್ರಧಾರಿ ಅಂತ ಎಲ್ಲೂ ಹೇಳಿಲ್ಲ. ಇತ್ತ ಲೋಕಾಯುಕ್ತರು ಕೊನೆಗೂ ಕ್ಲೀನ್ ಚಿಟ್ ಕೊಟ್ಟಿದ್ದು ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಎಂದಿದ್ದಾರೆ. ಸಿದ್ದು ತಪ್ಪೆಸಗಿದ್ದಕ್ಕೆ ಸಾಕ್ಷ್ಯ ಇಲ್ಲ ಎಂದಿದ್ದಾರೆ. ಅಂದ್ರೆ ಮುಡ ಹಗರಣದಲ್ಲಿ ತಪ್ಪು ಮಾಡಿದ್ಯಾರು ಗೊತ್ತಾ? ಮೊದಲು ಸಿಕ್ಕಿ ಬೀಳೋದು ಮುಡ ಆಯುಕ್ತರು, ನಂತರ ಸಿಕ್ಕಿ ಬೀಳೋದು ಕಂದಾಯ ಅಧಿಕಾರಿಗಳು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅಂತೂ ಸೇಫ್ ಆಗ್ತಾರೆ. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ, ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು, ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷ್ಯಗಳ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ. ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವ್ರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ, ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋಲ್ಲಿ ಅವ್ರ ವಿರುದ್ಧ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಸಿದ್ದುಗೆ ಶಿಕ್ಷೆ ಕೊಡಿಸಲಿಲ್ಲ ಅಂದರೆ ಸ್ನೇಹಮಯಿ ಕೃಷ್ಣ ಅಲ್ಲ. ನಾನೊಬ್ಬ SLC ಓದಿರೋದ ಸಾಮಾನ್ಯ ವ್ಯಕ್ತಿ. ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಯಿ ಕೃಷ್ಣ ಅಲ್ಲ. ಸಿದ್ದರಾಮಯ್ಯಗೆ ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ರು ಅಂತ ಖುಷಿಯಾಗೋ ಅಗತ್ಯ ಇಲ್ಲ. ಇನ್ನು ಇಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ದಾಖಲೆ ಸಿದ್ಧಪಡಿಸಿಕೊಂಡು ಬೆನ್ನಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಡೇ 1 ಇಂದ ಹೇಳ್ತಾ ಇದ್ದೆ, ಆ ಮೂಡಾದಲ್ಲಿ ಅಕ್ರಮ ಆಗಿದೆ ಅಥವಾ 14 ಸೈಡಲ್ಲಿ ಆಗಿರ್ಬೋದು. ಆದರೆ CM ಸಿದ್ದರಾಮಯ್ಯನವರ ಪಾತ್ರ ಏನು, ಅದು ಬರೋದಿಲ್ಲ. ಹಾಗಾಗಿ ಮೊನ್ನೆ ಹೇಳಿದ್ದೆ, ಪಟಾಕಿ ಸಿಡಿಸಿ ಸಂಭ್ರಮಿಸಿ ಅಂತ ಹೇಳಿದ್ದೆ, CBIಗೆ ಹೋಗಿಲ್ಲ. ನೀವು ಇದರಲ್ಲಿ ಕ್ಲಿಯರ್ ಆದರೆ ಕುರಿ ಹೊಡಿಬೋದು ಅಂತೇಳಿ. ಸಾಧಾರಣವಾಗಿ ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ಸೇರಿದವರು, ರೈಟ್, ಗೊತ್ತಿರುವಂಥದ್ದು. ನನಗೂ ಕುರುಬ ಸಮುದಾಯದ ಅನೇಕ ಫ್ರೆಂಡ್ಸ್ಗಳಿದ್ದಾರೆ. ಅವ್ರದ್ದೊಂದು ವಿಶೇಷತೆ, ಅವ್ರು ಚಿಕನ್ ಇಷ್ಟಪಡಲ್ಲ. ಅವರು ಚಿಕನೆಲ್ಲ ಇಷ್ಟವೇ, ಏನು ಶೆಟ್ರ ಚಿಕನ್ ಅಂತಾರೆ. ನಮ್ಮ ಕಡೆ ಎಲ್ಲ ಸ್ವಲ್ಪ ಚಿಕನ್ ಜಾಸ್ತಿ ಅಲ್ವ, ಅವ್ರದ್ದು ಏನಿದ್ರು ಕುರಿ ಹೊಡೆಯೋದು. ಈಗ ಏನು ಕುರುಬ ಸಮುದಾಯದ ಏನು ಕುಲಕಸಬು ಕೂಡ ಅದುವೇ ಕುರಿ ಸಾಕಾಣಿಕೆ. ಸೊ ಹಾಗಿರುವಾಗ ಈಗ ಏಕ್ದಮ್ ಕ್ಲಿಯರ್ ಕಟ್ ಆಗಿದೆ, ಕುರಿ ಹೊಡಿಬೋದು, ಕುರಿ ಹೊಡೆದು ಸಂಭ್ರಮಿಸ್ಬೋದು. ಆದರೆ ಇಲ್ಲಿ ತಪ್ಪುಗಳಾಗಿಲ್ವಾ? ಆಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಆಗಿದೆ. ಎಲ್ಲ ಅಧಿಕಾರಿ ವರ್ಗಗಳು ಮಾಡಿದ್ದಾರೆ. ಹೆಂಗೆ ಅಧಿಕಾರಿ ವರ್ಗಗಳಾಗಿರ್ಬೋದು? ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಓಕೆ ಹಿಂಗಾಗಲಿ ಅಂತ ಮನಸ್ಸಿದ್ರು ಕೂಡ ಅವ್ರು ಸಿಕ್ಕಾಕೊಳ್ಳೋದಿಲ್ಲ. ಯಾಕೆ ಅಂತಂದರೆ, ನಾನು ಅದೇ ಹೇಳಿದೆ, ಸಿದ್ದರಾಮಯ್ಯನವರು ಯಾರೋ ಒಬ್ಬ ಆಪ್ತನೋ ಅಳಿಯನೋ ಮತ್ತೊಬ್ಬನೋ ಯಾರೋ ಬಂದು ನಿಂತ್ಕೊಂಡ ತಕ್ಷಣ ಅಲ್ಲಿ ಏನಾಗುತ್ತೆ, ಮಾಡಿಕೊಡ್ತಾರೆ ಕೆಲಸ. ಸಿದ್ದರಾಮಯ್ಯನವ್ರದಪ್ಪ ಹೇಳಿ DC ಮಾಡಿಕೊಡ್ತಾರೆ, ಆಯುಕ್ತರು ಮಾಡಿಕೊಡ್ತಾರೆ, ಅಥವಾ ತಹಶೀಲ್ದಾರು ಮಾಡಿಕೊಡ್ತಾರೆ. ಅಲ್ಲೇ ಅವ್ರು ಸಿಕ್ಕಾಕೋತಾರೆ ಈಗ. ಬಟ್ ಸಿದ್ದರಾಮಯ್ಯನವರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ 2 ಪಾಯಿಂಟ್. ಒಂದು, ಫೋನ್ ಮಾಡಿದ್ರಾ, ಇಲ್ಲ ಪತ್ರ ಬರೆದ್ರ, ಇಷ್ಟೇ ಇನ್ವಾಲ್ವ್ಮೆಂಟ್ ಅಂತಂದರೆ. ಅದನ್ನು ಯಾರು ಹೇಳಬೇಕು? ಅಧಿಕಾರಿಗಳು ಹೇಳಬೇಕು. ಇಲ್ಲ ಸಿದ್ದರಾಮಯ್ಯ, ಯಾರಾದರೂ ಒಬ್ಬ ಅಧಿಕಾರಿ ಹೇಳಿದ್ದಿದ್ರೆ ಇಲ್ಲ ಸಿದ್ದರಾಮಯ್ಯನವ್ರು ಫೋನ್ ಮಾಡಿದ್ರು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಕಷ್ಟ ಆಗ್ತದೆ.
ಬನ್ನಿ, ಯಾರೆಲ್ಲ ಹಗರಣ ಉಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಬ. ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನು ಒಳಗೋಗ್ತಾನೆ. ಅಂದಿನ ಮುಡಾ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆಯಾಗಿದೆ, ಅವರು ಒಳಗೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಡೇ 1 ಇಂದ ಹೇಳಿದಂಥ ಮಾತು, ಡೇ ಒನ್. ಕೊನೆಗೂ ಮುಡಾ ಯುದ್ಧ ಗೆದ್ದ ಸಿದ್ದರಾಮಯ್ಯ. ಲೋಕಾಯುಕ್ತ ವರದಿಯಲ್ಲಿ ಇಲ್ಲ ಅಂತ ಬಂದುಬಿಟ್ರೆ ಗುರಿ ಹೊಡಿಬೋದು, ಗುರಿ ಹೊಡೆದು ಸಂಭ್ರಮ ಮಾಡ್ಬೋದು ಸಿದ್ದರಾಮಯ್ಯ ಅಭಿಮಾನಿಗಳು. ನಿರೀಕ್ಷೆ ಹುಸಿಯಾಗಲಿಲ್ಲ. ನಿಮ್ಮ ರಿಪಬ್ಲಿಕ್ ಕನ್ನಡ ನುಡಿದ ಭವಿಷ್ಯ ಸುಳ್ಳಾಗಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದ್ಯಕ್ಕೆ ಮುಡಾ ಯುದ್ಧ ಗೆದ್ದು ಶುದ್ಧ ರಾಮಯ್ಯರಾಗಿದ್ದಾರೆ. ಹೌದು, ಲೋಕಾಯುಕ್ತ ಅಧಿಕಾರಿಗಳು ಮುಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚೀಟ್ ನೀಡಿದ್ದಾರೆ. ಪರಿಶುದ್ಧ ರಾಮಯ್ಯ. ಯಾರೇನೇ ಹೇಳಿ, ಸಿದ್ದರಾಮಯ್ಯ ಸೇಫ್. ಲೋಕಾಯುಕ್ತ ತನಿಖೆ ಪ್ರಕಾರವೂ ಸಿದ್ದಣ್ಣ ಸೇಫ್. ಇಡಿಯವರ ಪ್ರಕಾರ ಮುಡಾದಲ್ಲಿ ಹಗರಣ ನಡೆದಿದೆ. ಆದ್ರೆ ಸಿದ್ದರಾಮಯ್ಯ ಸೂತ್ರಧಾರಿ ಅಂತ ಎಲ್ಲೂ ಹೇಳಿಲ್ಲ. ಇತ್ತ ಲೋಕಾಯುಕ್ತರು ಕೊನೆಗೂ ಕ್ಲೀನ್ ಚಿಟ್ ಕೊಟ್ಟಿದ್ದು ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಎಂದಿದ್ದಾರೆ. ಸಿದ್ದು ತಪ್ಪೆಸಗಿದ್ದಕ್ಕೆ ಸಾಕ್ಷ್ಯ ಇಲ್ಲ ಎಂದಿದ್ದಾರೆ. ಅಂದ್ರೆ ಮುಡಾ ಹಗರಣದಲ್ಲಿ ತಪ್ಪು ಮಾಡಿದ್ಯಾರು ಗೊತ್ತಾ? ಮೊದಲು ಸಿಕ್ಕಿ ಬೀಳೋದು ಮುಡಾ ಆಯುಕ್ತರು, ನಂತರ ಸಿಕ್ಕಿ ಬೀಳೋದು ಕಂದಾಯ ಅಧಿಕಾರಿಗಳು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅಂತೂ ಸೇಫ್ ಆಗ್ತಾರೆ. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ, ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು, ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ. ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವ್ರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ, ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋಲ್ಲಿ ಅವ್ರ ವಿರುದ್ಧ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಸಿದ್ದುಗೆ ಶಿಕ್ಷೆ ಕೊಡಿಸಲಿಲ್ಲ ಅಂದ್ರೆ ಸ್ನೇಹಮಯಿ ಕೃಷ್ಣ ಅಲ್ಲ. ನಾನೊಬ್ಬ SLC ಓದಿರೋದ ಸಾಮಾನ್ಯ ವ್ಯಕ್ತಿ. ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ಸಿದ್ದರಾಮಯ್ಯಗೆ ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ರು ಅಂತ ಖುಷಿಯಾಗೋ ಅಗತ್ಯ ಇಲ್ಲ. ಇನ್ನು ಇಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ದಾಖಲೆ ಸಿದ್ಧಪಡಿಸಿಕೊಂಡು ಬೆನ್ನಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಡೇ 1 ಇಂದ ಹೇಳ್ತಾ ಇದ್ದೆ, ಆ ಮೂಡಾದಲ್ಲಿ ಅಕ್ರಮ ಆಗಿದೆ ಅಥವಾ 14 ಸೈಡ್ಗಳಲ್ಲಿ ಆಗಿರ್ಬೋದು. ಆದರೆ CM ಸಿದ್ದರಾಮಯ್ಯನವರ ಪಾತ್ರ ಏನು, ಅದು ಬರೋದಿಲ್ಲ. ಹಾಗಾಗಿ ಮೊನ್ನೆ ಹೇಳಿದ್ದೆ, ಪಟಾಕಿ ಸಿಡಿಸಿ ಸಂಭ್ರಮಿಸಿ ಅಂತ ಹೇಳಿದ್ದೆ, CBIಗೆ ಹೋಗಿಲ್ಲ. ನೀವು ಇದರಲ್ಲಿ ಕ್ಲಿಯರ್ ಆದರೆ ಕುರಿ ಹೊಡಿಬೋದು ಅಂತೇಳಿ. ಸಾಧಾರಣವಾಗಿ ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ಸೇರಿದವರು, ರೈಟ್, ಗೊತ್ತಿದ್ದೇವಂಥದ್ದು. ನನಗೂ ಕುರುಬ ಸಮುದಾಯದ ಅನೇಕ ಫ್ರೆಂಡ್ಸ್ಗಳಿದ್ದಾರೆ. ಅವ್ರದ್ದೊಂದು ವಿಶೇಷತೆ, ಅವ್ರು ಚಿಕನ್ ಇಷ್ಟಪಡಲ್ಲ. ಅವರು ಚಿಕನೆಲ್ಲ ಇಷ್ಟವೇ, ಏನು ಶೆಟ್ರ ಚಿಕನ್ ಅಂತಾರೆ. ನಮ್ಮ ಕಡೆ ಎಲ್ಲ ಸ್ವಲ್ಪ ಚಿಕನ್ ಜಾಸ್ತಿ ಅಲ್ವ, ಅವ್ರದ್ದು ಏನಿದ್ರು ಕುರಿ ಹೊಡೆಯೋದು. ಈಗ ಏನು ಕುರುಬ ಸಮುದಾಯದ ಏನು ಕುಲಕಸಬು ಕೂಡ ಅದುವೇ ಕುರಿ ಸಾಕಾಣಿಕೆ. ಸೊ ಹಾಗಿರುವಾಗ ಈಗ ಏಕ್ದಮ್ ಕ್ಲಿಯರ್ ಕಟ್ ಆಗಿದೆ, ಕುರಿ ಹೊಡೆದು ಸಂಭ್ರಮಿಸ್ಬೋದು. ಆದರೆ ಇಲ್ಲಿ ತಪ್ಪುಗಳಾಗಿಲ್ವಾ? ಆಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಆಗಿದೆ. ಎಲ್ಲ ಅಧಿಕಾರಿ ವರ್ಗಗಳು ಮಾಡಿದ್ದಾರೆ. ಹೆಂಗೆ ಅಧಿಕಾರಿ ವರ್ಗಗಳಾಗಿರ್ಬೋದು? ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಓಕೆ ಹಿಂಗಾಗಲಿ ಅಂತ ಮನಸ್ಸಿದ್ರು ಕೂಡ ಅವ್ರು ಸಿಕ್ಕಾಕೊಳ್ಳೋದಿಲ್ಲ. ಯಾಕೆ ಅಂತಂದರೆ, ನಾನು ಅದೇ ಹೇಳಿದೆ, ಸಿದ್ದರಾಮಯ್ಯನವರು ಯಾರೋ ಒಬ್ಬ ಆಪ್ತನೋ ಅಳಿಯನೋ ಮತ್ತೊಬ್ಬನೋ ಯಾರೋ ಬಂದು ನಿಂತ್ಕೊಂಡ ತಕ್ಷಣ ಅಲ್ಲಿ ಏನಾಗುತ್ತೆ, ಮಾಡಿಕೊಡ್ತಾರೆ ಕೆಲಸ. ಸಿದ್ದರಾಮಯ್ಯನವ್ರದಪ್ಪ ಹೇಳಿ DC ಮಾಡಿಕೊಡ್ತಾರೆ, ಆಯುಕ್ತರು ಮಾಡಿಕೊಡ್ತಾರೆ, ಅಥವಾ ತಹಶೀಲ್ದಾರು ಮಾಡಿಕೊಡ್ತಾರೆ. ಅಲ್ಲೇ ಅವ್ರು ಸಿಕ್ಕಾಕೋತಾರೆ ಈಗ. ಬಟ್ ಸಿದ್ದರಾಮಯ್ಯನವರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ 2 ಪಾಯಿಂಟ್. ಒಂದು, ಫೋನ್ ಮಾಡಿದ್ರಾ, ಇಲ್ಲ ಪತ್ರ ಬರೆದ್ರ, ಇಷ್ಟೇ ಇನ್ವಾಲ್ವ್ಮೆಂಟ್ ಅಂತಂದರೆ. ಅದನ್ನು ಯಾರು ಹೇಳಬೇಕು? ಅಧಿಕಾರಿಗಳು ಹೇಳಬೇಕು. ಇಲ್ಲ, ಸಿದ್ದರಾಮಯ್ಯ ಯಾರಾದರೂ ಒಬ್ಬ ಅಧಿಕಾರಿ ಹೇಳಿದ್ದಿದ್ರೆ
ಇಲ್ಲ ಸಿದ್ದರಾಮಯ್ಯನವ್ರು ಫೋನ್ ಮಾಡಿದ್ರು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಕಷ್ಟ ಆಗ್ತದೆ. ಬನ್ನಿ ಯಾರೆಲ್ಲ